ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸ್ವಾತಿ ಮತ್ತು ವಂಶಿಗೆ ಸಿಟ್ಟು ಬಂದಿದೆ. ಸ್ವಾತಿ ಸಮಾಧಾನ ಮಾಡೋಕ್ಕೆ ಹೋಗ್ತಿದ್ದಾಳೆ. ಹೋಗುವಾಗ ಎಲ್ಲರೂ ತಿರುಗಿ ಬಿದ್ದುಬಿಡ್ತಾನೆ ಅಂತ ಭಯದಿಂದ ಹೋಗ್ತಾಳೆ. ಅವನಿಗೆ ಸಿಟ್ಟು ಅಂದರೆ ಸಿಟ್ಟು, ಎಲ್ಲ ಕಡೆ ನಾನು ವಾಲ್ ಪೋಸ್ಟನ್ನು ಹಾಕ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಬ್ಯಾನರ್ಗಳನ್ನ ಹಾಕ್ಕೊಳ್ಳಲ್ಲ ಅಂತ ಸಿಟ್ಟು ಅಂದರೆ ಸಿಟ್ಟು. ಹೇಳ್ತಾನೆ, ಹೋಗ್ಬಿಟ್ಟು ಫಸ್ಟು ಬ್ಯಾನರ್ನೆಲ್ಲ ತೆಗೆದುಬಿಡು, ಇಲ್ಲ ಅಂದರೆ ನನಗೆ ಕೋಪ ಬರುತ್ತೆ ಅಂತ. ಆಯಿತು ಬಿಡಿ ತೆಗಿಯೋಣಂತೆ, ಏನು ಚೆನ್ನಾಗಿ ಕಾಣಿಸ್ತಿದ್ರಲ್ಲ ಅಂತ ಹಾಕಿದ್ದೆ ಅಷ್ಟೇ, ಬಿಸ್ನೆಸ್ಸಿಗೂ ಚೆನ್ನಾಗಿರುತ್ತೆ ಅಂತೇಳಿ ಅಂತ. ಆಮೇಲೆ ಆಯಿತು ತೆಗಿತೀನಿ ಅಂತ ಹೇಳ್ತಾಳೆ ಅವಳು. ಈ ಕಡೆ ಅತ್ತೆ ಸೊಸೆ ಇಬ್ಬರೂ ಮಿಷನ್ಗೆ ಹೋಗಿ ಬರ್ತಾ ಇರ್ತಾರೆ. ರೋಡಲ್ಲಿ ನಡ್ಕೊ ಬರ್ತಿರ್ಬೇಕಾದ್ರೆ ಅತ್ತೆ ಹೇಳುತ್ತೆ ಸೊಸೆಗೆ, ನೀನು ಯಾವ ಜನ್ಮದ ಪುಣ್ಯನೋ ಏನೋ ಆಗಿ ಬಂದಿದೀಯಾ ನಮ್ಮ ಮನೆಗೆ. ನಿಜವಾಗ್ಲೂ ಇವತ್ತವರೆಗೂ ಅತ್ತೆ ಸೊಸೆ ಅನ್ನೋದೇ ಇಲ್ಲ, ತಾಯಿ ಮಗಳ ಥರ ಇದ್ದೀವಿ. ಪ್ರತಿಯೊಂದು ವಿಷಯನೂ ನನ್ನ ಅರ್ಥ ಮಾಡಿಕೊಂಡು ನನಗೆ ಮಗಳ ಥರ ಎಲ್ಲ ಸೌಕರ್ಯನೂ ಮಾಡ್ತಾಯಿದ್ದೀಯಾ. ನಿನ್ನ ನಿಜವಾಗ್ಲೂ ನಾನು ಇನ್ನೊಂದು ಜನ್ಮ ಅಂತ ಇದ್ದರೆ ನಿನ್ನ ಹೊಟ್ಟೆಯಲ್ಲೇ ನಿನ್ನ ಮಗಳಾಗಿ ಹುಟ್ಬಿಡ್ತೀನಿ ತಾಯಿ. ಅಷ್ಟಂಥ ಒಳ್ಳೆ ಸೊಸೆ ಸೇರಿದೆಯಾ ನನಗೆ. ನಾನೇನು ಪುಣ್ಯ ಮಾಡಿದ್ನೋ ಏನು ಇಂಥ ಸೊಸೆ ಪಡೆಯೋಕ್ಕೆ ಅಂತೇಳಿ ಆ ಅಜ್ಜಿ ಅಷ್ಟು ಸೊಸೆನ ಹೊಗಳುತ್ತೆ. ಸೊಸೆನೂ ಅಷ್ಟೇ, ನಿಜವಾಗ್ಲೂ ನಿಮ್ಮಂಥ ಅತ್ತೆನ ನಾನು ಪಡೆದಿದ್ದೆ ನನ್ನ ಪುಣ್ಯ. ನಾನು ಅತ್ತೆ ಅಂದ್ಕೊಂಡೇ ಇಲ್ಲ ಇವತ್ತವರೆಗೂ, ನನ್ನ ಅಮ್ಮ ಅಂದ್ಕೊಂಡೇ ಇದ್ದೀನಿ ಅಂತ ಹೇಳ್ತಾಳೆ. ಹೀಗೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಭಾಳ ಸುಸ್ತಾಗುತ್ತೆ ಕಣಮ್ಮ, ನಡೆಯೋಕ್ಕೆ ಆಗಲ್ಲ ಅಂತ ಹೇಳುತ್ತೆ. ತಾಳಿ ಮತ್ತು ಅತ್ತೆ ಇದು ಆಟೋ ಬುಕ್ ಮಾಡ್ತೀನಿ ಹೋಗೋಣಂತೆ ಅಂತೇಳಿ ಆಟೋ ಕರೀತಾಳೆ. ಆಟೋ ಅಂತ. ಆಮೇಲೆ ಅಜ್ಜಿ ಹೇಳುತ್ತೆ, ಬೇಡ ಆಟೋ, ನಡ್ಕೊಂಡೇ ಹೋಗೋಣ, ಮಾತಾಡ್ಕೊಂಡು ನಡ್ಕೊಂಡು ಹೋಗೋಣ, ಇನ್ನು ಸ್ವಲ್ಪ ದೂರನೇ ಅಲ್ವಾ, ಹೋದ್ರಾಯ್ತು ಬಿಡು ಅಂತ ಹೇಳ್ಬಿಟ್ಟು ಅದು ಮುಂದಕ್ಕೆ ಬರ್ತಾರೆ. ಅಲ್ಲೊಂದು ಸೆಡ್ಡಲ್ಲಿ ಬ್ಯಾನರ್ನ ಹಾಕಿರ್ತಾಳೆ. ಆ ಬ್ಯಾನರ್ ನೋಡಿಬಿಟ್ಟು ವಂಶಿ ಸಿಟ್ಟು ಮಾಡ್ಕೊಳ್ಳಿಲ್ವಾ, ಸ್ವಾತಿ ಹೇಳ್ಬಾರ್ದ ಒಂದು ಮಾತು, ಹೇಳ್ಬಿಟ್ಟು ಹಾಕ್ಬೇಕಿತ್ತು. ಎಂಥ ಕೆಲಸ ಮಾಡಿದ್ಲು ಸ್ವಾತಿ. ಬ್ಯಾನರ್ ಹಾಕುವಾಗ ಹೀಗೆ ಮಾಡ್ತಾಯಿದ್ದೀನಿ, ಹಾಕ್ಲಾ ಬೇಡವಾ ಅಂತ ಕೇಳಬಾರ್ದ ಹೇಳು. ದೊಡ್ಡವ್ರ ಮನೆ ಸಹವಾಸ, ಅವು ಏನಾರು ಬೇಜಾರು ಮಾಡ್ಕೊಂಡ್ರೆ ಏನು ಕತೆ ಅಂತೇಳಿ ಅಜ್ಜಿ ಹಂಗನ್ನುತ್ತೆ. ಹೇಳ್ಕೊತಾಳೆ ಬಿಡಿ ಅತ್ತೆ. ಸ್ವಾತಿ ಏನಾರು ಒಂದು ಹೇಳ್ತಾಳೆ, ಹೇಳಿ ಸಮಾಧಾನ ಮಾಡ್ಕೋತಾಳೆ. ನಾವು ಹೇಳಿದ್ವಲ್ವಾ ಹೇಳು ಅಂತೇಳಿ ಹೇಳಲಿಲ್ಲ ಅವಳು. ಏನಾರು ಸಮಾಧಾನ ಮಾಡ್ತಾಳೆ ಬಿಡಿ ಅಂತ ಹೇಳ್ಕೊಂಡು ನಡಿ ಬೇಗ ಅಲ್ಲಿ ಪ್ರೀತಿ ತಿಂಡಿ ಕಾಯ್ತಾ ಇರ್ತಾಳೆ, ಬೇಗ ನಡಿ ಅಂತೇಳಿ ನಿಧಾನಕ್ಕೆ ಅತ್ತೆನೂ ಕರ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಾಳೆ. ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಸ್ವಾತಿ ವಂಶಿಗೆ, ಆಯಿತು ಬಿಡಿ ಏನು ಅಷ್ಟೊಂದು ಬೈತಾ ಇದ್ದೀರಾ ಅಂತ ಹೇಳ್ತಾಳೆ. ನೀವು ಎಷ್ಟೊಂದು ಬೈತೀರ ವಂಶಿಯವರೇ, ಬಿಡಿ ಹೋಗಲಿ, ತೆಗೆಸ್ತೀನಿ, ನಾನೇ ತೆಗಿತೀನಿ ಬಿಡಿ ಅಂತ. ಆಮೇಲೆ ಇವಾಗ ಬೇಡ, ಇವಾಗ ತೆಗಿಯೋಕ್ಕೆ ಹೋದರೆ ಯಾರು ಏನಾರು ಅಂತಾರೆ, ಸುಮ್ಮನೆ ಗಲಾಟೆಗಳಾಗ್ತವೆ, ನೈಟು ತೆಗೆದಾಕ್ಬಿಡ್ತೀನಿ ಬಿಡಿ ಅಂತ ಹೇಳ್ತಾಳೆ. ಸರಿ, ಅದು ಯಾವಾಗ ತೆಗಿತೀಯೋ ಒಟ್ಟಿಗೆ ತೆಗೆದುಬಿಡು, ಹಾಕಬೇಡ ಅಂತ ಹೇಳ್ತಾನೆ. ಆಮೇಲೆ ಅಮ್ಮನ ಮನೆಗೆ ಹೋಗ್ತಾಳೆ ಸ್ವಾತಿ. ಅಮ್ಮನ ಮನೆಗೆ ಹೋದಾಗ ವಂಶಿಯವರು ಏನಂದರು ಅಂತ ಕೇಳ್ತಾಳೆ. ಗೀತಾನೂ ಪ್ರೀತಿನೂ ಬಂದು ಕೇಳ್ತಾರೆ, ಅವರಮ್ಮ ಎಲ್ಲ. ಅದಕ್ಕೆ ಹೇಳ್ತಾಳೆ, ಇಲ್ಲ ಏನೂ ಅನ್ನಿಲ್ಲ, ಸುಮ್ಮನಾದರೂ ಏನೂ ಮಾತಾಡಲಿಲ್ಲ ಅಂತಾಳೆ. ಆಮೇಲೆ ಏನೂ ಮಾತಾಡಲಿಲ್ವಾ ಸ್ವಾತಿ, ನಿಜ ಹೇಳು, ಏನೂ ಮಾತಾಡಲಿಲ್ವಾ ಅಂತ ಪ್ರೀತಿಗೆ ಅನುಮಾನ ಇರುತ್ತೆ. ಪ್ರೀತಿ ಕೇಳ್ತಾಳೆ, ಗೀತಾ ಕೇಳ್ತಾಳೆ, ಪ್ರೀತಿ ಎಲ್ಲ ಗೀತೆ ಕೇಳ್ತಾಳೆ. ಅನುಮಾನ ಬಂದು ಅವಳ ಅಪ್ಪನ ಫೋಟೋದ ಹತ್ರ ಕರ್ಕೊಂಡೋಗ್ಬಿಟ್ಟು ಬಾಯಲ್ಲಿ ಸ್ವಾತಿ ಅಂತೇಳಿ ಕರ್ಕೊಂಡೋಗಿ, ನಿಜವಾಗ್ಲೂ ವಂಶಿಯವರು ಏನೂ ಹೇಳಲಿಲ್ವಾ, ಹೇಳು ನೋಡೋಣ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಸ್ವಾತಿ, ಹೌದು ಕಣೆ, ನಿಜವಾಗ್ಲೂ ಬೈದರು ಅಂತ. ಸರಿ, ಹೇಳಿದ್ರೆ ಕೇಳಲಿಲ್ಲ ನೀನು, ಬೇಡ ಅಂತ ಎಷ್ಟು ಹೇಳಿದೆ ಕೇಳಲಿಲ್ಲಲ್ಲ ನೀನು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ, ಇಂಥ ಕಡೆ ಬನ್ನಿ ಭಾವನು ನೀನು ಅಲ್ಲಿ ಮಾತಾಡೋಣ ಅಂತ ಹೇಳಿರ್ತಾಳೆ. ಆಮೇಲೆ ಅವರಮ್ಮ ತಿಂಡಿ ತಿಂತೀಯಾ, ಕಾಫಿ ಕುಡಿತೀಯ ಅಂತ ಕೇಳ್ತಾಳೆ. ಒಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಕೊಡಮ್ಮ ಅಂತ ಹೇಳಿರ್ತಾಳೆ. ಆಮೇಲೆ ಕಾಫಿನೂ ಬೇಡ ಏನೂ ಬೇಡ ನನಗೆ ಅಂತ ಮತ್ತೆ ಇಂಥ ಕಡೆ ಬನ್ನಿ ಅಂತ ಅಲ್ಲಿ ಹೋಗಿರ್ತಾಳೆ ಸ್ವಾತಿ. ಅಲ್ಲಿ ಹೋದಾಗ ಗೀತನ್ನು ಕುಮಾರನು ಅಲ್ಲಿ ಬರೋಕ್ಕೆ ಹೇಳಿರ್ತಾಳೆ. ಗೀತಾ ಕುಮಾರ ಅಲ್ಲಿ ಹೋಗ್ತಾರೆ. ಹೋದಾಗ ಏನು ಸ್ವಾತಿ ಇಲ್ಲಿ ಬರೋಕ್ಕೆ ಹೇಳ್ದಲ್ಲ ಅಂತಂದರೆ, ಮತ್ತು ಸ್ವಾತಿ ಅಕ್ಕ
ಬ್ಯಾನರು ಹಾಕೋದು ಚೆನ್ನಾಗಿರಲ್ಲ ಕಣಕ್ಕ, ಬ್ಯಾನರ್ ತೆಗೆದು ಬಿಡೋಣ. ಸುಮ್ಮನೆ ಬ್ಯಾನರ್ ಹಾಕ್ಕೊಂಡ್ರೆ ನಮ್ಮದು ಮರ್ಯಾದೆ ನಾವೇ ಹೋಗಿ ಕಳ್ಕೊಂಡಂಗೆ ಆಗುತ್ತೆ. ಹಂಗಲ್ಲ, ಬ್ಯಾನರ್ ಇದ್ದಿದ್ದರೆ ಚೆನ್ನಾಗಿರೋದು, ನಮ್ಮ ಪ್ರಾಡಕ್ಟನ್ನು ಸೇಲ್ ಮಾಡೋಕ್ಕೆ ಸುಲಭ ಆಗ್ತಿತ್ತಲ್ಲ ಸ್ವಾತಿ ಅಂತ ಅಂತಾಳೆ. ಹೌದು, ಬೇರೆ ಏನಾದ್ರು ಐಡಿಯಾ ಮಾಡೋಣಂತೆ. ಯಾಕೆ ಅಂದರೆ ವಂಶಿ ಅವರಿಗೆ ರಾತ್ರಿ ಎಲ್ಲ ಹುಷಾರೇ ಇಲ್ಲ ಕಣಕ್ಕ, ಸೀರಿಯಸ್ಸೇ ಆಗಿಬಿಟ್ಟಿದ್ರು. ಅದಕ್ಕೋಸ್ಕರ ದೃಷ್ಟಿ ಆಗಿಬಿಟ್ಟಿದೆ ಅನಿಸುತ್ತೆ ಅವರಿಗೆ ಅಂತ. ಸರಿ, ತೆಗಿಯೋಕ್ಕೆ ಒಪ್ಕೊತಾಳೆ. ಅವರು ಎಲ್ಲ ಒಪ್ಕೊತಾರೆ, ರಾತ್ರಿ ಬಂದು ತೆಗಿಯೋಣ ಅದೇ ಟೈಮಿಗೆ ಅಂತ ಹೇಳಿರ್ತಾಳೆ. ಸರಿ ಅಂತೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆಮೇಲೆ ಸ್ವಾತಿ ಊಟ ಬಡಿಸ್ತಾ ಇರ್ತಾಳೆ ಎಲ್ಲರಿಗೂ. ಇಷ್ಟು ಚೆನ್ನಾಗಿ ನೋಡ್ಕೋತಾಳೆ ಸ್ವಾತಿ. ಹಿಂದಿನ ಆ ಕಾಲದಲ್ಲಿ ನಾನು ನಿಮ್ಮ ಅಜ್ಜಿನೂ ನನ್ನನ್ನು ಅದೇ ಥರ ನೋಡ್ಕೊಳ್ಳೋಳು, ಅದೇ ಥರ ನಿನ್ನನ್ನು ನೋಡ್ಕೋತಾಳೆ ಸ್ವಾತಿ ಅಂತ ಅಜ್ಜಿ ತಾತ ಮಾತಾಡ್ತಾ ಇರ್ತಾರೆ. ಆವಾಗ ಇಡ್ಲಿ ಹಾಕ್ಲಾ, ಸಾಂಬಾರು ಹಾಕ್ಲಾ, ಚಟ್ನಿ ಹಾಕ್ಲಾ ಅಂತ ಕೇಳ್ತಿರ್ತಾಳೆ. ಅದೇನೇನು ಹಾಕ್ತೀಯ, ಎಷ್ಟು ಸಲ ಹಾಕ್ತೀಯ? ಇವನಿಗೆ ಅದೇ ತಲೆಯಲ್ಲಿರುತ್ತೆ ಬ್ಯಾನರ್ದೇ, ಬೇಡ ಅಂದರೂ ಹಾಕಿದ್ದಾಳಲ್ಲ ಅಂತೇಳ್ಬಿಟ್ಟು. ಹೇಳಲಿಲ್ಲ ಕೇಳಲಿಲ್ಲ, ಹೇಳಿದರೆ ಬೇಡ ಅಂತ ಹೇಳ್ತಾಯಿದ್ದೆ, ಹೇಳ್ದಲ್ಲೇ ಹಾಕ್ಬಿಟ್ಟಿದ್ದಾಳೆ ಅಂತೇಳ್ಬಿಟ್ಟು ಅದೇ ತಲೆಯಲ್ಲಿ ಇವನಿಗೆ ಕೊರಿತಾ ಇರುತ್ತಲ್ಲ. ಅದೆಷ್ಟು ಸುರಿತೀಯ, ಸುರಿದು ಬಿಡು ಹೊತ್ಲಾಗಿ ಅಂತಾನೆ. ಅಯ್ಯೋ, ನಿಮ್ಮ ಅಜ್ಜಿ ಸರ್ಗಲ್ಲೇ ನನಗೆ ಗಾಳಿ ಬೀಸ್ಕೊಂಡು ಊಟ ಇಕ್ಕೊಳ್ಳು, ನನಗೆ ಊಟ ತಿನ್ನೋದಕ್ಕಿಂತ ಅವಳು ಮಾತು, ಅವಳು ಇದು ಮಾಡೋದ್ರಲ್ಲೇ ನನಗೆ ಹೊಟ್ಟೆ ತುಂಬೋಗೋದು ಅಂತ. ಅಯ್ಯೋ, ಈ ಕಾಲದಲ್ಲಿ ಎಲ್ಲಿ, ಈ ಕಾಲದಲ್ಲಿ ಡ್ರೆಸ್ ಹಾಕೊಂಡಿರ್ತಾರೆ, ಸರ್ಗೆಯಲ್ಲಿರುತ್ತೆ ಅಂತ ಅವನಂತಾನೆ ವಂಶಿ. ಅಯ್ಯೋ, ಡ್ರೆಸ್ ಹಾಕೊಂಡ್ರೇನಂತೆ, ವೇಲಿರಲ್ವಾ, ವೇಲಲ್ಲೇ ಬೀಸ್ತೀನಿ ಅಂತೇಳ್ಬಿಟ್ಟು ಹೋಗಿ ಬೀಸೋಕೆ ಹೋಯ್ತಾಳೆ. ಈ ಕಾಲದಲ್ಲಿ ಏನಕ್ಕೆ ಫ್ಯಾನ್ ಇರಲ್ವಾ, ಬೇಕಂದರೆ ನಾನು ಫ್ಯಾನ್ ಹಾಕೋತೀನಿ ಅಂತ ಅಂತಾನೆ. ಆಮೇಲೆ ಅಯ್ಯೋ ಸುಮ್ಮನಿರಿ ವಂಶಿಯವರೇ, ಅಜ್ಜಿ ಆ ಕಾಲದಲ್ಲಿ ಮಾಡ್ತಿದ್ದು, ನಾನು ಈ ಕಾಲದಲ್ಲಿ ಮಾಡ್ತೀನಿ ಅಂತ ಹೇಳ್ತಾಳೆ. ಹಂಗೆ ಮಾತಾಡ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ. ವಂಶಿಗೆ ಅದೇ ತಲೆ ಕೊರಿತಾ ಇರುತ್ತೆ, ಏನು ಹೇಳ್ದಲೆ ಕೇಳ್ದಲೆ ಹಿಂಗೆ ಮಾಡಿಬಿಟ್ಲಲ್ಲ ಸ್ವಾತಿ ಅಂತೇಳ್ಬಿಟ್ಟು. ಸರಿ, ಇವತ್ತು ನೈಟ್ ಎಲ್ಲ ತೆಗಿಯೋದು ಅಂತ ಆಗಿರುತ್ತೆ. ಅಷ್ಟೊತ್ತಿಗೆ ಇವಳು ಗೇಮ್ ಆಡುತ್ತಾಳೆ, ಯಾರು, ರಾಗಿಣಿ. ಅಷ್ಟೊತ್ತಿಗೆ ಏನಾರು ಗೇಮ್ ಆಡೋಣ ಅಂತ ಕಾಯ್ತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.